ಹಲೋ ಅಣ್ಣ, ನಾನು ಕೆಂಪ ಅದೇ ಕಬ್ಬು ಕಡಿಯೋಕ್ಕೆ ಇವತ್ತು ಇವರು ಬರ್ತಾರೆ ಅಂತ ಹೇಳಿದ್ರ ಶಿವಕುಮಾರ್ ಎಲ್ಲ ಗದೆ ಹತ್ರ ಬರ್ತಾ ಇದಾರಾ? ಇಲ್ಲಿ ಮಾಮೂಲಿ ಪೀಸು ಅಲ್ಲಿಗೆ ಬಂದ್ಬಿಡಿ ಮೊದಲು. ಸರಿ ಆಯ್ತು. ಇಲ್ಲಿ ಕುಂಟೆ 7 ಕುಂಟೆ. ಓಕೆ ಆಯ್ತು. ಕೊಡು ಪಟಪಟ್ನೆ ಆಯ್ತಾ? ತಗೋಬಾಯಿಲ್ಲ, ಅಲ್ಲಿ ಕಬ್ಬು ಕಡಿಯಕ್ಕೆ ಬತ್ತವ್ರೆ. ನೀವು ಕಡ್ದು ಎತ್ತಾಕೊಂಗಿದ್ರೆ ಅವ್ರಿಗೆ ಯಾಕೆ ಹೇಳುವೆ? ನಾನು ಕಬ್ಬ ನೀವು ಕಡ್ದು ಎತ್ತಾಕೊಂಗಿದ್ದೀರ ಅವ್ರಿಗೆ ಯಾಕೆ ಹೇಳುವೆ? ಗುಲ್ಬರ್ಗ ದಾವಣಗೆರೆ ಕಡೆಯವ್ರಿಗೆ. ನೀವು ಹೊಸಿ ಎಲ್ಲ ಉಳ್ಸೋದು ಕಣ, ಎಲ್ಲ ಇಲ್ಲಿ ಮಂಟ್ಸಾಡವೇ ಕಣ. ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ಬಾಯ್ಲಿ ಐತಾಗೆ ಪಟಪಟ್ನೆ ಮಡ್ಗಿ ಇಲ್ಲ. ಏನ್ ತಗೋಬೇಕು ಬಂದೀನಿ? ಇದು ಅರ್ಶಿನ ಕುಂಕುಮ ತಗೋಬೇಕಲ್ಲ. ಕುಂಕುಮ ಕಳೆ ಅದು ಸತ್ತಿಲ್ಲ. ಅವತ್ತು ಮಳೆ ಊದ್ಬಿಡ್ತಲ್ಲ, ನೀನು ಉತ್ತಿನ ತಿರ್ಗಾ ಹೊಡ್ಬೇಕು. ಕಾಂಗ್ರೆಸ್ ಹಂಗಂಗೆ ನಿಂತದ. ಹಂಗೆ ಮಾಡ್ಬಿಡ. ನಿನ್ನೆ ಏನಾರ ಕಬ್ಬು ಕಡಿಯೋಕೆ ಬಂದುಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ಬಿಡೋದು. ಯಾಕೆಂತಂದರೆ 8 ಗಂಟೆಗೆ ಬಂದ್ಬಿಟ್ಟು ಅಣ್ಣವರು ನನ್ನ ನೆಲಮಂಗಲಕ್ಕೆ ಕರ್ಕೊಂಡೋಗಿದ್ರು. ನೆಲಮಂಗಲದಿಂದ ಮಾಗಡಿಯಿಂದ ತಿರ್ಗಾ ನಾಗಮಂಗಲ ರೂಟು. ನಾವು ಬರೋದಕ್ಕೆ ಸಂಜೆ 7 ಗಂಟೆ ಆಗೋಯ್ತು. ನೆನ್ನೆನೇ ಬರ್ತೀನಿ ಅಂತೇಳಿ ಫ್ಯಾಕ್ಟ್ರಿ ಏನೋ ನಿಂತಾಗೈತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವತ್ತು ಬಂದಿರೋದು ಒಳ್ಳೆ ಕೆಲಸ ಆಯಿತು. ಕಡ್ಡಿ ಕರ್ಪೂರ ಇದು ಮಾಮೂಲಿ ಕಡಲೆಪುರಿ ಇವೆಲ್ಲನೇ ತಗೊಂಡೋಗ್ಬೇಕು ಕಬ್ಬುಗದೆ ಮಾಮೂಲಿ ಪೂಜೆ ಮಾಡೋಕ್ಕೆ. ಕಡಿಯೋಕ್ಕೆ ಮುಂಚೆ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಮೂಲಿ ಹೇಳ್ತಾ ಇರ್ತಾರೆ. ಇನ್ನು ನೀರು ತಗೋಬಾ, ಮಾಮೂಲಿ ಕಾಪಿ ಟೀ ತಗೋಬಾ ಇವೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ಓಡಾಡಿಸ್ತಾ ಇರ್ತಾರೆ. ಒಬ್ಬರು ಇರಲೇಬೇಕು ಒಟ್ಟಿನಲ್ಲಿ. ಸರಿಯಾಗಿದ್ದೆ ಹೋಗೊಟ್ಟಿಗೆ ಹೋಗು ಒಂದೇ. ಫಸ್ಟು ಒಂದು ರೌಂಡು ಮೊದಲು ಮಾತುಕತೆ ಆಗಿರ್ತದೆ. ಹಿಂಗೆ ಗದ್ದೆಗಳೆಲ್ಲನೇ ಕರ್ಕೊಬಂದು ತೋರಿರಬೇಕು. ಕಬ್ಬು ಕಡಿಸೋ ಮುಂಚೆನೇ ಈ ಗದ್ದೆ ಅಂತ ಅಂದ್ಬಿಟ್ಟು ಮೊದಲು ತೋರಿಸಿರ್ಬೇಕು. ಯಾರ ಹತ್ರ? ಮೇಸ್ತ್ರಿ ಹತ್ರ, ಕಬ್ಬು ಕಡಿಸೋ ಮೇಸ್ತ್ರಿ ಹತ್ರ. ಅದಕ್ಕೆ ಮೊದಲು ಫೀಲ್ಡ್ ಮ್ಯಾನ್ ಹತ್ರ ಮಾತಾಡಿರಬೇಕು. ಇಷ್ಟೆಲ್ಲ ಮಾತುಕತೆ ಆದಮೇಲೆ ಫ್ಯಾಕ್ಟ್ರಿಗೆ ಕಬ್ಬು ಹೊಡಿಬೇಕಾದ್ರೆ ಗದ್ದೆ ತಕ್ಕೆ ಅವರು ಕಬ್ಬು ಕಡಿಯೋಕ್ಕೆ ಬರುವಂಥದ್ದು. ಕಬ್ಬು ಚೆನ್ನಾಗಿದ್ದರೆ ಒಂಥರ ಲೆಕ್ಕಾಚಾರದಲ್ಲಿ ನಡೆದೋಯ್ತದೆ. ಯಾವಾಗಾರು ಒಂದು 5 ದಿನ 10 ದಿನ ಲೇಟಾಗಲಿ, ಇಲ್ಲ 1 ತಿಂಗಳೇ ಲೇಟಾಗಲಿ ಕಡ್ದಾಕ್ಬಿಡ್ಲಿ ಅಂತ. ಈ ಕಬ್ಬೇನಿಲ್ಲ, ಚೆನ್ನಾಗದೆ. ಇನ್ನೊಂಥವಳು ಕಬ್ಬು ನೋಡಿದ್ರೆ ಎಷ್ಟೊತ್ಕರ ಗದ್ದಿಂದ ಆಚ್ಕೊಂಡಾದ್ರೂ ಸಾಕು ಕಬ್ಬು ಅನ್ನಿಸ್ತದೆ. ಖಾಲಿ ಮಾಡಿಕೊಟ್ಬಿಟ್ರು ಸಾಕು, ಲಾಭ ಇರಲಿ. ಬರೀ ಗದ್ದೆಯ ಖಾಲಿ ಮಾಡಿಕೊಟ್ರು ಸಾಕು. ಹಂಗಾಗೋಗದೆ. ಒಂಚೂರು ಚೆನ್ನಾಗಿಲ್ಲ. ಯಾಕೆಂದರೆ 4ನೇ ಕೂಳೆ, ಇದು ಬಂದು 2ನೇ ಕೂಳೆ ಕಬ್ಬು. ಇದು 2ನೇ ಕೂಳೆ ಚೆನ್ನಾಗದೆ. ಇನ್ನು 2 ತಬವೆ, ಒಂದು 15 ಕುಂಟೆ 2 ತಬವೆ. ಒಂಚೂರು ಚೆನ್ನಾಗಿಲ್ಲ. ಎಲ್ಲ ಅಂಬೆಲ್ಲ ಬೆಳ್ಕೊಬಿಟ್ಟದೆ. ಆಮೇಲೆ ಈ ಗೊಂಡ್ಬ ತೆಂಡೆ ಎಲ್ಲನೇ ಉಳ್ಸಾಕ್ಬಿಟ್ಟವೆ. ತೆಂಡೆ ಎಲ್ಲನೂ ಉಳ್ಸಾಕ್ಬಿಟ್ಟವೆ. ಒಂಚೂರು ಚೆನ್ನಾಗಿಲ್ಲ. ಎಲ್ಲ ಬಿದೋಗದೆ, ಕಬ್ಬೆಲ್ಲ ಬಿದೋಗದೆ, ಒಣಗೋದಂಗೆ ಆಗದೆ. ಬೇಸಿಗೆ ಟೈಮಲ್ಲಿ ಜಾಸ್ತಿ ನೀರಿರಿಕಿಲ್ವಲ್ಲ, ಅದಕ್ಕೋಸ್ಕರ ಹಂಗೆ ಆಗೋಯ್ತವೆ. ಈ ಕಬ್ಬೇನಿಲ್ಲ, ಚೆನ್ನಾಗದೆ. ಹೆಂಗೋ ಸದ್ಯಕ್ಕೆ ಒಪ್ಸಿವ್ನೆ. ಹೆಂಗಾರು ಸರಿ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಕಡ್ದಾಕ್ಬಿಡಿ ಅಂತ ಅಂದ್ಬಿಟ್ಟು. ಈಗ ಬರಲಿ ಅವರೆಲ್ಲ ಎಷ್ಟು ಖರ್ಚು ವೆಚ್ಚ ಏನು ಎಲ್ಲನ ಅವ್ರ ಮುಖಾಂತರನೇ ಎಲ್ಲನೇ ತಿಳಿಸ್ಕೊಡ್ತೀನಿ. ಈಗ ನಮ್ಮ ವಾತಾವರಣ, ನಮ್ಮ ಹಳ್ಳಿ ಪರಿಸ್ಥಿತಿ, ವ್ಯತೆ ಕತೆ, ಕಬ್ಬು ಕೆಲವರು ತರಕಾರಿಲಿ ಲಾಸ್ ಆಗಿ ಎಷ್ಟು ಅದಕ್ಕಾರ ರೋಟ್ರಿಯ ಚೆನ್ನಾಗಿ ಉಳಿಸ್ಬಿಟ್ಟು
ಕಬ್ಬ ಕುಣಿಸ್ಬಿಡೋ ಮಗನಪ್ಪ ಅಂತಾರೆ. ಕಬ್ಬು ಹದಗೆಟ್ಟೋದಾಗ ಕೆಲವೊಬ್ಬರು ಅಂದ್ಕೊಳ್ಳೋದು ಸದ್ಯಕ್ಕೆ ನೀಟಾಗಿ ರೋಟ್ರಿ ಹೊಡಿಸ್ಬಿಟ್ಟು ಯಾವ್ದಾರ ಒಂದು ಬೇರೆ ಬೆಳೆ ಮಾಡಾಕ್ಬಿಡ್ತೀನಿ ಅಂತ ಅಂದ್ಕೊಳ್ಳುವಂಥದ್ದು. ಅದು ಬೇಜಾರಾಯಿತು ಅಂದರೆ ಇದು ಬೇಜಾರಾಯಿತು ಅಂದರೆ ಅದು ಈ ಥರ ಇದ್ದೇ ಇರ್ತವೆ. ಇನ್ನು ಬಂದಿಲ್ಲ ಬತಾವಿ ಅಂತಂದರು, ಇನ್ನೇನು ಬರ್ತಾರೆ ಈಗ ಗದ್ದೆಗೆ. ನೀವಾಗಲೇ ಬಂದುಬಿಟ್ಟಿದ್ದೀರಾ ಅಂತ ನಾನು ಓಡಿ ಇವೆಲ್ಲ ಪೂಜೆ ಸಾಮಾನೆಲ್ಲ ತಗೊಬಂದೆ. ಹಾಂ ಹಾಂ, ನಿಮ್ಮ ಮೇಸ್ತ್ರಿ ಇವರು ಫೀಲ್ಡ್ ಮ್ಯಾನ್ ಫೋನ್ ಮಾಡಿದ್ರು. ಎಷ್ಟು ಮಂದಿ ಬರ್ತಾ ಇರೋದು? 9 ಜನ. ಎಷ್ಟು ಟನ್ ಕಡಿತೀರಾ ಒಂದು ದಿನಕ್ಕೆ? 25 ಅಷ್ಟೇ. ಅವ್ರು 30 ಟನ್ ಕಡ್ದಾಕ್ಬಿಡ್ತಾರೆ ಒಂದೇ ದಿನಕ್ಕೆ ಅಂತ ಅಂದರು. ಹಾಂ ಹಾಂ. ನಮ್ಮ ಹೆಸರು ಪರಿಚಯ ಮಾಡ್ಬಿಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಅಂತ. ಮಲ್ಲಪ್ಪ. ನೀವು? ಸಿದ್ದರಾಮ. ನೀವು ಅಯ್ಯ? ಕಾಂತಪ್ಪ. ಹಾಂ, ಕಡೀರಿ ನೀಟಾಗಿ ಸ್ವಲ್ಪ ಕಡೀರಿ. ಈಗ ಎಲ್ಲ ಇನ್ನೂ ಮಾಹಿತಿ ಅವ್ರಿಗೆ ಹಲವಾರು ಮಾಹಿತಿ. ಈಗ ನಿಮ್ಮಿಂದ ಹೇಳಿಸ್ಬಿಡೋದ ಹೆಂಗೆ ಟನ್ ಕಡಿತಾರದು? ರೇಟು? ಹಾಂ, ರೇಟು ಇಲ್ಲ ಬಿಡಿ, ಅದು ನಾನೇ ಹೇಳ್ಕೊತೀನಿ. ಇಲ್ಲ ಅಂದರೆ ಆಯಿತು, ಏನು ತೊಂದರೆ ಇಲ್ಲ. ಎಷ್ಟು ಬರೀ 7 ಮಂದಿ ಅಷ್ಟೇಯಾ? 9 ಜನ. 9 ಮಂದಿ ಕಡಿತಾರದ? ಹಾಂ, ಬನ್ನಿ ಈಗ ಸ್ವಲ್ಪ ಕಡೀರಿ, ಪೂಜೆ ಮಾಡಬೇಕು. ಹಾಂ, ಯಾವ್ದಾದ್ರು ಮೂಲೆ, ಯಾವ ಮೂಲೆ ಕಡಿತೀರಾ ಮೊದಲು? ಯಾವ ಮೂಲೆಯಲ್ಲಿ? ಈ ಮೂಲೆನೇ ಕಡೀರಿ. ಸಾಲು ಹೆಂಗಿದೆಯಾ? ಸಾಲು ನೆಟ್ಕೈತೆ. ಹಾಂ, ನೆಟ್ಗೆ ಐತೆ ನೋಡಿ. ಯಾವ ಕಡೆ ಕಡಿತಾರೆ? ಹಾಂ, ಮಾಮೂಲಿ ಲಾಕ್ಸು ಎಲ್ಲಾದ್ರೂ ಒಂದು ಮೂಲೆಯಲ್ಲೇ ಇದು ಮಾಡಿ. ಹಾಂ, ಪೂಜೆ ಮಾಡಬೇಕು. ಇಲ್ಲೇ ಮಾಡಿ. ಹಾಂ. ಓ, ಇವರು ಹಾಡು ಸಮೇತನೇ ಬರ್ತಾವ್ರೆ ಅಣ್ಣರು. ಹಾಡ್ಗೆ ಅಂತಲೇ ಒಂದು ಗುಡ್ಲು ಮಾಡ್ಬಿಟ್ರೆ. ಇವರು ಹೊಸ ಇರುವಂಥ ಗುಡ್ಲು ಪೂರ್ತಿ ವಿಡಿಯೋ ಮಾಡ್ತೀನಿ ಒಂದಿನ. ಇದು ಕಬ್ಬು ಕಡಿಯೋದ ಪೂರ್ತಿ ಮಾಹಿತಿ ತಿಳಿಸ್ಬಿಡಮ್ಮ ಈ ವಿಡಿಯೋದಲ್ಲಿ. ಮುಂಬು ಬಲಕ್ಕೆ ಸಿಗೋ ಥರ, ಬಲದ ಕಡೆ ಮುಂಬು ಸಿಗೋ ಥರ ಇಲ್ಲಿ ಕಡ್ದುಬಿಡಿ. ಈ ಕಡೆ ಇಲ್ಲೊಂದು 4 ಕಬ್ಬ ಪೂಜೆ ಮಾಡ್ಬಿಡ್ತೀನಿ ನಾನು. ಹಾಂ, ಚೆನ್ನಾಗಿ ಮೇಯಿಸಿ. ಕೊಡಲಿಲ್ಲ ಹಾಡು ಕೊಡ್ತೀನಿ ಅಂತಂದರೆ ಎಲ್ಲ ಒಂದು ಕೊಟ್ಬಿಟ್ಟಿದ್ದೀರಾ? ಓ, ಮನೇಲಿ ಅದೇ ಕಾಲೇಟಾಗಿರೋದು ಮನೇಲಿ ಆಯ್ತಾ? ಹಾಂ ಹಾಂ ಹಾಂ. ಯಾವುದು 15,000 ರೂಪಾಯಿಗೇನೋ ಕೇಳ್ತಾವ್ರಿ ಅಂದ್ರಲ್ಲ, ಒಂದು ಕೊಡ್ಲಿಲ್ವಾ? ಇನ್ನೂ ಇಲ್ಲ. ಅಲ್ಲ, ಒಂಚೂರು ಹೆಚ್ಚು ಕಮ್ಮಿ ವ್ಯಾಪಾರ ಬಂದಾಗ ಬಿಟ್ಬಿಡ್ಬೇಕು. ಹಾಂ, ನಮ್ಮೂರಲ್ಲಿ ಮಾಮೂಲಿ ಹಾಡಿನ ವ್ಯಾಪಾರ ಚೆನ್ನಾಗಿ ಮಾಡ್ತಾರೆ. ಹಾಂ, ಹಾಡು ಮಾತ್ರ ಅದು ಮರಿಗಳಿಲ್ಲ. ಹಾಡು 15,000 ಅಂತಂದ್ರೆ 15,000 ಗಂಟ ಒಯ್ಕಿಲ್ಲ. ತೆನೆ ಹಾಡಾದ್ರೆ 15,000ಕ್ಕೆಲ್ಲ. ಈಗ ತೆನೆ ಇನ್ನೂ ಟೈಮ್ ಬೇಕಲ್ಲ ಅದು? ಹಾಂ, ಇನ್ನೂ 2 ತಿಂಗಳ ಮೇಲೆ ಬೇಕು. ಹಾಂ, ತಗೋತಾರೆ. ನಾಟಿ ಹಾಡಲ್ವಾ? ನಾಟಿ. ಹಾಂ, ಇಲ್ಲಿಗೆ ಟವಲು ತಲೆ ಮೇಲೆ ಹಾಕಿ. ಟವಲು ತಲೆ ಮೇಲೆ ಹಾಕಿ. ಸುತ್ತ ಬರದಂಗೆ ಪೂಜೆ ಮಾಡ್ಬೇಕಾ? ಹಾಂ, ಇರ್ಬೇಕಾ? ಅಳ್ಳಾಡ್ಬೇಡ. ನಮ್ಮ ಕಡೆ ತಲೆಗೆ ಟವಲ್ ಕಟ್ಟಲ್ಲ. ತಲೆಯಲ್ಲಿ ಟವಲ್ ಇದ್ರು ತೆಗಿಸ್ತಾರೆ. ನೀವು ಕಟ್ಟಿ ಅಂತದ್ದೀರಾ? ಹಾಂ, ಎಲ್ಲ ಕಳೆದ 3 ಕಳೆದ ಮಾಡೋರು. ಹಾಂ, ನಮ್ಮ ಕಂಡಿರಲ್ಲ. ಹಾಂ ಹಾಂ. ಸಾಕಲ್ವ ನೀರು? ಕಾಸೆ ತರನಿಲ್ವಲ್ಲ? ಕಾಸು ತರಿಲ್ಲ. ಹ್ಞೂ, ಚೇಂಜ್ ಇಲ್ಲ. ಕಾಸದೆ ಚೇಂಜ್ ಇಲ್ಲ. 2,000 ನೋಟ್ ಇದೆಯಾ? 500 ರೂಪಾಯಿ ನೋಟು. ಹೌದಾ? ಹಾಂ, ಇನ್ನೂ ಹತ್ರ ಹಿಡಿತದಿಯಪ್ಪ. ಬರಲ್ಲ. ನಾಳೆ ಪೂರಿ ತಿನ್ನಿ. ಅಲ್ಲ, ಎತ್ಕೊಳ್ಳಿ, ಹಂಗೆ ಎತ್ಕೊಳ್ಳಿ. ಅಷ್ಟೇ ಸಾಕಾ? ಎತ್ಕೊಳ್ಳಿ ಪೂರಿ ತಿನ್ನಿ. 3 ಲೀಟ್ರ್ ತಂದಿನಿ. 3 ಲೀಟ್ರ್? ಹಾಂ, ಸರಿ. ಮತ್ತೆ ಕೊಡ್ತಾರೆ. ಒಳಗೊಬ್ಬೊಬ್ರು ಯಾನು ಗೆಣಸಿನಕಾಯಿ ಇಟ್ಟಿಲ್ಲ.
ಖಾಲಿ ಪೂರಿ ತಂದಿದ್ದೀರಾ? ಅದಕ್ಕೆ ಕಡಲೆಪುರಿ ಹಾಕಲ್ವಲ್ಲ, ಹಾಕ್ಬೇಕು. ಖಾರ ಹಾಕಲ್ಲ ಈ ಪೂಜಾವಕ್ಕೆ, ಅದಕ್ಕೆ ಕಡಲೆ ಹಾಕಷ್ಟೇ ಮೂರ. ಇಲ್ಲಾಂದ್ರೆ ಅದೇನೋ 20 ರೂಪಾಯಿ ಕೊಡ್ತಾರೆ, ಅದು ಕಷ್ಟ ಬಾ ತರುವೆ. ಹಾಂ, ಊರು ಯಾವ ಊರು ಅಂದ್ರಲ್ಲ ನೀವು? ಬಿಜಾಪುರ. ಬಿಜಾಪುರದ ಹತ್ರ ಯಾವ ಊರು? ಬಿಜಾಪುರ ಡಿಸ್ಟಿಕ್ಕು, ಚೇಡ್ಚಂಡ್ ತಾಲೂಕಾ. ಎಂತದ? ಚೇಡ್ಚಂಡ್ ತಾಲೂಕಾ. ಹಾಂ, ಎಕ್ಸ್ಪೋಸ್ ದಿಗ್ಜೇವನಿ. ಹಾಂ. ಇದು ನೀವು ಈಗ ಏನಿಲ್ಲಿ ಕಬ್ಬು ಕಡಿತೀರೋ, ಎಷ್ಟು ತಿಂಗಳು ಅಂದಾಜು ನೀವು ಕಬ್ಬು ಕಡಿಯೋದು ಇಲ್ಲಿ? ಇನ್ನೂ 2 ತಿಂಗಳು. 2 ತಿಂಗಳು. 2 ತಿಂಗಳಾದ್ಮೇಲೆ ನಿಮ್ಮೂರು. ಅಲ್ಲೇನು ಕೆಲಸ? ಅಲ್ಲಿ ಕಬ್ಬ ಕಡಿಇದೆ. ಅಲ್ಲೂ ಕಬ್ಬು ಕಡಿಯಿದೆ. ಹಾಂ, ನೀರು ಹೇಳವ್ರೆ, ಟೀ ಹೇಳವ್ರೆ. ಇನ್ನೂ ಗದ್ದೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೀರು ಮತ್ತು ಟೀ ತಗೊಬರ್ಬೇಕು ಈಗ. ಅವ್ರ ಪಾಡ್ಗೆ ಅವ್ರು ಕಡಿತಾ ಇರ್ತಾರೆ, ಅವ್ರು ತಂದು ಕೊಟ್ಬಿಟ್ರೆ ಈಗ ಇನ್ನು ಸ್ಟಾರ್ಟೇ ಮಾಡಿಲ್ಲ. ಅಲ್ಲೇ ಟೀ ಅಂತವ್ರೆ. ಹಾಂ, ಟೀ ನೀರು ಕೇಳಿದ್ರು ಒಬ್ರು, ಯಾರ ಟೀ ಅಂತ ಅಂದರು. ಹಂಗೆ ಇನ್ನೇನು ಮಾಡಿ, ಗದ್ದೆಯಿಂದ ಆಚೆಗೆ ಬಂದ್ರೆ ಸಾಕು, ಕಬ್ಬು ಅನ್ನುವಂಗೆ ಆಯ್ತದಲ್ಲ. ಹಾಂ, ನೋಡ್ಕೋಬೇಕು. ಹಾಂ, ಇನ್ನು ಕೊನೆಗೆ ಇನ್ನು ಕೋಳಿ ಕೇಳಾರೋ ಹೆಂಗೋ ಗೊತ್ತಿಲ್ಲ. ಮಾಮೂಲಿ ಕಬ್ಬು ಕಡಿಯೋರೆಲ್ಲ ಕೇಳ್ತಿದ್ರು, ಸ್ಟಾರ್ಟಿಂಗೇ ಕೇಳ್ತಿದ್ರು. ಇವ್ರೇನು ಕೇಳಿಲ್ಲ ಇನ್ನು. ಇವರು ಬಳ್ಳಾರಿ ಅಲ್ಲ, ಬಿಜಾಪುರ ಇವರು. ಹಾಂ, ನೀರು ಇಲ್ಲೇ ಮಾಡ್ಕದ, ಅಲ್ಲಿಗೆ ತಗೊಬರೋಣ, ಇಲ್ಲಿಗೆ ಬರ್ತೀರಾ? ಎಲ್ಲ ಬರ್ತಾರ ಇಲ್ಲಿಗೆ? ಹತ್ತಕ್ಕೆ ತಗೊಂಡೋದಿರಾ? ಜಗ್ಗು ತಂದೀನಿ ನೀರು ಕುಡಿಯೋಕ್ಕೆ. ಟೀನು ತಂದ್ರೆ? ಹಾಂ, ಟೀನು ತಂದೀನಿ. ಜಗ್ ಬೇಡವಾ? ಬೇಕು ತಗೋತೀನಲ್ಲ. ನೀನು ಬರೋಗ 1 2 ಮತ್ತಂದ್ರೆ ನಾನು ಕೆಲಸ ಮುಗಿತ್ತು, ಗದ್ದೆ ಪೂರ್ತಿ ಆಗುವಂಗ ಆಯ್ತು ಅಷ್ಟೇ ನಂದು. ಹಿಮ್ಮಲು? ಹಾಂ, ಸರಿ ಆಯಿತು. ಚಾಯ್ 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 ಚಾಯ್. ಹಾಂ, ಹಾವು ಉತ್ತರ ಸಾಕ್ಬಿಡ್ತಾರೆ ಈಗ. ಒಟ್ಟಿನಲ್ಲಿ 1 2 ತಾವು ಈಗ ಎಲ್ಲನೇ ಒಮ್ಮೆಗೆ. ಹಾಂ, ಕಡಿತಾರ ಬರನ್ನ ಕಡ್ದು ಹಾಕ್ಬಿಡ್ತಾರೆ. ಹಾಂ, ಹ್ಞೂ, ಕಡೀರಿ ಒಮ್ಮೆಗೆ ಎಲ್ಲ ಒಂದೇ ಸಲ ಮುಂಬಿಡ್ಕೊಬಿಟ್ಟವ್ರೆ. ಒಂದೇ ಮುಂಬು ತಿಂದ ತಗೋಯ್ತು ಅಂದರೆ ಮುಗ್ದೋಯ್ತು. ಒಳ್ಳೆ ಕಬ್ಬು ಹೆಂಗೈತೆ? ಹಾಂ, ಎಷ್ಟಪ್ಪ ಅದೇ ಕಬ್ಬು? ಸರಿಯಾಗದೆ. ಇದು 2ನೇ ಕೂಳೆ, ಅದರಿಂದ ಚೆನ್ನಾಗದೆ. ಇದು ಆ ಗದ್ದೆ ಎಲ್ಲ ಹಿಂಗೆ ಇದ್ಬಿಟ್ಟಿದ್ರೆ ಕಬ್ಬು ಚೆನ್ನಾಗಿ ಬೀಳೋದು. ಈ ಥರ ಇರ್ಬೇಕಾಯ್ತು ಕಬ್ಬು ಅದು. ಹಾಂ, ಅದು ಸ್ವಲ್ಪ ಅಷ್ಟೆಲ್ಲ ಇದು ಚೆನ್ನಾಗದೆ ಇದು ಕಬ್ಬು. ಹಾಂ, ಓ ನಿಮ್ಮ ಕಡೆ ಆಡೋದು? ಹಾಂ, ನಿಮ್ಮ ಉತ್ತರ ಕರ್ನಾಟಕ ಹಾಡುಗಳು ಭಾರಿ ವೈರಲ್ಲು. ಹಾಂ ಹಾಂ ಹಾಂ, ಆಡಿ ಬಿಡಿ ನೋಡಮ್ಮ ಒಂದ. ಹಾಂ, ಆಡಿ. ಹಾಂ, ಚಾ ಕುಡ್ಕಂಡೆ ಆಡಿ. ಹಾಂ ಹಾಂ, ನಮ್ಮ ಕಡೆ ಏನು ಹಂಗೇನಿಲ್ಲ, ಪ್ಯೂರ್ ಎಲ್ಲ ಕನ್ನಡ. ಹಾಂ, ಅಚ್ಚ ಕನ್ನಡ. ಹಾಂ, ಅಚ್ಚ ಕನ್ನಡ ನಮ್ಮ ಕಡೆ ಎಲ್ಲ. ಹಾಂ, ಮಹಾರಾಷ್ಟ್ರದ ಕೊಲ್ಹಾಪುರ ಭಾಷೆನೇ ಬೇರೆ, ಸಾಂಗ್ಲಿ ಭಾಷೆನೇ ಬೇರೆ. ಎಲ್ಲ ಈಗ ಇನ್ನೊಂದು ಟ್ರೆಂಡ್ ಏನು ಗೊತ್ತಾ, ನಿಮ್ಮ ಕಡೆ ಹುಡುಗಿರ್ನ ನಮ್ಮ ಕಡೆಗೆ ಮದುವೆ ಮಾಡ್ಕೊತಾ ಇರೋದು ಟ್ರೆಂಡು. ಹಾಂ, ಸುಮಾರು ಮದುವೆ ಆಗ್ತಾ ಇದ್ದಾವೆ. ಹಾಂ, ಹೋಯ್ತಾನೆ ಈಗ ಬಿಟ್ಕೊಡ್ಬೇಕು, ಕಾರ್ಮೆಂಟ್ಗೆ ಹೋಯ್ತಾನೆ. ಹಾಂ, ಇದು ನಮ್ಮ ನೈಜ ಹಳ್ಳಿ ವಾತಾವರಣ ನೋಡ್ತಾ ಇರುವಂಥ ಒಂದು ಈ ವಿಲೇಜು. ನಾವು ಮಾಡುವಂಥ ಆಲ್ಮೋಸ್ಟ್ ಅಲ್ಲೆಲ್ಲ ವಿಲೇಜ್ ಬ್ಲಾಗು ಇದೇ ಥರ ಇರ್ತವೆ, ತುಂಬ ಹಳ್ಳಿಗಳಿಂದ ಕೂಡಿರ್ತವೆ. ಆಮೇಲೆ ಅವ್ರು ಹೇಳ್ತಾ ಇರೋದು 1 ಟನ್ಗೆ ಕಡಿಯೋಕ್ಕೆ ಕಡ್ಗೂಲಿನೇ 550 ಮತ್ತು ಏರಕ್ಕೆ 250, ಟೋಟಲು 800 ರೂಪಾಯಿ ಹೇಳ್ತಾ ಇರೋದು. ನಮಗೆ ಫ್ಯಾಕ್ಟ್ರಿಯಿಂದ ಸಿಗುವಂಥದ್ದು 3200-300 ಸಮಥಿಂಗ್ ಸಿಗ್ತದೆ. ಅದರಲ್ಲಿ 800 ಅಲ್ಲದೆ ಇನ್ನೂ ಎಕ್ಸ್ಟ್ರಾ ಖರ್ಚಸ್ಸು ಇರ್ತವೆ. ಮತ್ತು ಅಣ್ಣರು ಫೀಲ್ಡ್ಮ್ಯಾನು ಒಂದು ಲೋಡ್ ಕಬ್ಬು ಹೊಡಿಬೇಕು ಅಂತಂದರೆ ಅವ್ರದ್ದೇ ಆದ ಒಂದು ಚೀಟಿ ಕೊಡುವಂಥ ರೂಲ್ಸ್ಗಳಿರ್ತವೆ. ವರ್ಗಾವಣೆ ಆಗಬೇಕಲ್ಲ ಅಮೌಂಟು ಬ್ಯಾಂಕ್ಗೆ, ಅದಕ್ಕೆ ಆ ಪ್ರೊಸೀಜರ್ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಸೈನ್ ಮಾಡಿಸ್ಕೊಂಡು ಹೋಗೋಕ್ಕೆ ಇಲ್ಲಿ ಗದ್ದೆ ಹತ್ರನೇ ಬಂದಿರುವಂಥದ್ದು. ಇನ್ನು ಅವರು ಹೆಂಗಸರುಗಳೆಲ್ಲ ಬಂದು ಕಂತೆ ಕಟ್ಟುವಂಥದ್ದು. ಇನ್ನು ಅವರ ಬ್ಯಾಕ್ಗ್ರೌಂಡು ಯಾವ ಥರ ಎಲ್ಲ ಏನೆಲ್ಲ ಇರುತ್ತೆ, ಅವ್ರ ಜೀವನ ಯಾವ ಥರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ.
ಹೆಂಗೋ ಸದ್ಯಕ್ಕೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಪೂರ್ತಿ ಮಾಹಿತಿನ ನೆಕ್ಸ್ಟ್ ಇದೇ ಥರ ವೀಡಿಯೋಗಳಲ್ಲಿ ತೋರ್ತಾ ಇರ್ತೀನಿ.